ಬಂದಾಳನಪ್ಪ ನಿಮ್ಮ ಅಕ್ಕ. ಹ್ಞೂವ್ವ ಬಂದ್ಲು. ಲಗೇಜ್ ಲಗೇಜ್ ಎಲ್ಲೈತಿ? ಏನು ಲಗೇಜ್ ತಂದಿಲ್ಲ ಆಕಿ, ಏನೇನು ತಂದಿಲ್ಲ, ಹಂಗ ಬಂದಾಳ ಹೊರಗೆ. ಹೌದಾ? ಮತ್ತು ದವಾಖಾನೆಗೆ ಅದು ಒಂದು ಪ್ಲಾಸ್ಟಿಕ್ನಾಗ ಒಂದು ಜೊತೆ ಬಟ್ಟೆ ಇಟ್ಕೊಂಡಾಳಲ್ಲ, ಆ ಹುಡುಗನ ಒಂದೆರಡು ಜೊತೆ ಆಕಿ ಒಂದು ಜೊತೆ ಪ್ಲಾಸ್ಟಿಕ್ ಚೀಲದಾಗ ಅದಾವಲ್ಲ ಅಷ್ಟ ಇಟ್ಕೊಂಡ ಬಂದಿದ್ಲ ಆಕಿ ದವಾಖಾನಿಗೆ. ಅವನ ತೊಗೊಂಬಂದಾಳ. ತಾನ ಹಿಡ್ಕೊಂಡಿದ್ಲು, ಬರ್ತಾಳ ಬಿಡು ಅಂತ ಬಂದು ನಾನು. ಏನದ ಹುಡುಗನ ಕರ್ಕೊಂಬರ್ಕತ್ತಾಳ, ಚಪ್ಪಲ್ ಹಾಕ್ಸಕತ್ತಾಳ ಅವಂಗ. ನನಗೇನು ಆಕಿನ ಮನೆಗೆ ಕರ್ಕೊಂಬರೋದು ಬೇಡಾಗಿತ್ತು ಅಂತ ಅನ್ಸಕತ್ತೈತಿ ಅವ. ಏನು ಮಾಡ್ಬೇಕಪ್ಪ ಈಗ? ಮತ್ತು ಆಕಿ ನಾವು ಬಿಟ್ರೆ ಆಕಿ ಬೇರೆ ಯಾರ ಗತಿ ಅದಾರಲ್ಲ. ಈಗ ಅವ ಎಲ್ಲಿ ಹೋಗ್ಯಾನ? ನಾವು ಹಡಿಬಿಟ್ಟೆ ಅವ ಹೊಕ್ಕಿನ ಅಂತ ಹೋಗ್ಬಿಟ್ಟ. ನಾವು ಎಲ್ಲಿ ಹೋಗ್ಯಾನ ಏನ? ಈಗ ಬರಲಿ ಮೊದ್ಲು ಹುಡುಗ ಗರಾಮ್ ಆಗಲಿ, ಆಮೇಲೆ ಮಾತಾಡೋಣ ನನ್ನ ಸುಮ್ಮನದಿ ನಾನು. ಈಗ ಮತ್ತು ಇಂಥ ಪರಿಸ್ಥಿತಿಯಾಗ ನಾವು ಆಕಿನ್ನ ಕೈ ಬಿಡೋಕ್ಕಾಗಲ್ಲಲ್ಲ. ಆಕೆ ಕೈಯನ್ನು ಚೀಲಾಯಿಸ್ಕೊಂಬ ಹೋಗು. ರೀ ಬಂದ್ರ ಅಕ್ಕರ? ಎಲ್ಲದ ಯಶೋದ ಅಕ್ಕರ? ನೀ ಯಾಕವ ಇಷ್ಟಕ್ಕೊಂದು ಎಕ್ಸೈಟ್ ಹಾಕಿದೆ ಆಕಿ ಬಂದ್ರ? ನೋಡು ಹೇಳ್ತೀನಿ ದೇವಿಕಾ, ಈಗ ನೀನು ನಿನ್ನ ಗಂಡ ನಾವು ಚಂದ ಅದೀವ. ಇದು ಹಿಂಗೆ ಚಲೋ ಐತಿ, ಹಿಂಗೆ ಇರಕ್ಕೆ ಬಿಟ್ಬಿಡು. ಅತಿಯಾದ ಪ್ರೀತಿ ಅತಿಯಾದ ಒಳ್ಳೆಕೆ ಆಗಕ್ಕೆ ಹೋಗ್ಬೇಡ. ನನಗೆ ಗೊತ್ತೈತಿ ನೀನು ನನ್ನನ್ನು ನಿನ್ನ ಗಂಡನ ಮೆಚ್ಚಕ್ಕೆ ನೀನು ಆಕಿನ ಮನೆಗೆ ಕರ್ಕೊಂಬಂದಿ ಅನ್ನೋದು. ಅಯ್ಯೋ ಅತ್ತಿಯರ, ನೀವಿಷ್ಟ ಅನ್ರಿ ನಾನು ಅರ್ಥ ಮಾಡ್ಕೊಂಡಿದ್ದು. ಇಲ್ರಿ ಅತ್ತಿಯರ, ನಿಮ್ಮನ್ನು ಮೆಚ್ಚಕ್ಕೆ ನನ್ಗೆ ಅವಶ್ಯಕತೆ ಇರೋ ಏನೈತೆ ಹೇಳ್ರಿ. ನಾನು ಬೇಕಾದಂಗೆ ದುಡಿತೀನಿ. ನನಗೇನು ರೊಕ್ಕ ಬೇಕಾ ಅಥವಾ ಏನು ಬೇಕ್ರಿ? ಏನೋ ಪಾಪ ಇಂಥ ಹೊತ್ತಿನಾಗೂ ನಾವು ಕೈ ಬಿಟ್ಟರೆ ಅದು ಅವ್ರ ಮನೆಯವ್ರು ಅನ್ಸ್ಕೊಂಡಿರೋರು ನ್ಯಾಯ ಅಲ್ಲ ಅಂತ ಕರ್ಕೊಂಬರಕ್ಕೆ ಹೇಳಿದೆ. ನಿಮ್ಗೆ ಅವ್ರು ಬಂದಿರೋದು ಇಷ್ಟು ತೊಂದರೆ ಆಗುತ್ತಂದ್ರೆ ಒಂದು 2-3 ದಿನ ಅಷ್ಟೇ ಅಲ್ರಿ, ಕಳಿಸ್ಬಿಡೋಣ. ಏನ ಆತು ಬಿಡ, ಹೋಗಪ್ಪ. ಆಕಿ ಕೈಯಿಂದ ಚೀಲಾಯಿಸ್ಕೊಂಬ, ಇಲ್ಲ ಹುಡುಗನಾರ ಕರ್ಕೊಂಬ. ಹ್ಞೂ ಅವ್ವ. ಈಗೆಲ್ಲದ ಸಿಂಚು? ಆಕಿ ಇನ್ನೂ ಎದ್ದಿಲ್ಲ, ಮಕ್ಕೊಂಡಾಳ. ರಾತ್ರಿ ಏನೋ ಆಕಿಗೆ ಭಾಳ ಕೆಟ್ಟ ಕನಸು ಬಿದ್ವಂತ, ಅದಕ್ಕೆ ಆಕಿ ಅಮ್ಮ 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 ಅಂತ ಅಳಕತ್ಬಿಟ್ಟಿದ್ಲು. ಈಗ ಬೆಳಗ ಮುಂಜಾನೆ ಮಕ್ಕೊಂಡಾಳ, ನಾನು ಎಬ್ಸಿಲ್ಲ. ವಾಪಸ್ ಮತ್ತೆ ನಾಷ್ಟಗಿಷ್ಟ ಮಾಡಿಸಿ ಮಧ್ಯಾಹ್ನ ಮಲಗಿಸೋದು ರೂಢಿ ಮಾಡಿಸೋ ದೇವಿಕಾ. ಈ ಥರ ಹೊತ್ತಾಗೋವರೆಗೂ ಮಲಗಿಸ್ಬೇಡ. ಸ್ಕೂಲ್ ಶುರುವಾಗೈತಿ, ನಿಂದು ಸ್ಕೂಲ್ ಶುರುವಾಗೈತಿ, ಸ್ವಲ್ಪ ಗಮನ ಇರಲಿ. ಹ್ಞೂ ರೀ, ನಾನು ಹೋಗಿ ಬಂದೀನಿ. ನಾನು ರಜಾ ತೊಗೊಂಡೀನಿ, ನಡೀತೈತಿ. ಸ್ಟಾರ್ಟಿಂಗ್ 1-2 ದಿನ ಹೋಗಿ ಬಂದರೆ ಸಾಕು. ನೀವು ಅಲ್ಲಿ ಹಾಸ್ಪಿಟ್ಲಾಗ ಇದ್ರಲ್ಲ, ನಾ 2 ದಿನ ಹೋಗಿ ಬಂದೀನಿ. ಈಗ ಒಂದು 3 ದಿನ ರಜಾ ಹಾಕಿನ ಅಷ್ಟೇ, ನಡೀತೈತೆ. ತಗೊಳ್ಳಿ, ನೀವು ತಲೆ ಕೆಡಿಸ್ಕೋಬೇಡಿ. ಯಾರು ಕೇಳಿ ರಜಾ ಮಾಡಿದೆ ದೇವಿಕಾ ನೀನು? ಗಿರೀಶ ಕರ್ಕೊಂಬೋಗು. ಸರಿ ನೋಡು ದೇವಿಕಾ, ನಾನು ಅತ್ತೆಯಾಗಿ ನಿನಗೊಂದು ಕಿವಿ ಮಾತು ಹೇಳ್ತೇನೆ ಅನುಭವದಿಂದ. ಗಂಡನ್ನ ಒಲಿಸ್ಕೊಳ್ಳೋ ಪ್ರಯತ್ನ ಮಾಡು, ಗಂಡನ ಮನಸ್ಸಿಗೆ ನೋವಾಗೋ ಪ್ರಯತ್ನ ಮಾಡಬೇಡ. ನಿನಗೆ ಎಲ್ಲದಕ್ಕೂ ಸ್ವತಂತ್ರ ಐತಿ ಮನ್ಯಾಗ. ಹಂಗಂತೇಳಿ ನಿನ್ನ ಗಂಡನ ಮನಸ್ಸಿಗೆ ನೋವು ಮಾಡೋಷ್ಟು ಸ್ವತಂತ್ರ ನೀ ತಗೋಬೇಡ. ದಯಮಾಡಿ ಒಂದು ಮಾತು ಹೇಳು. ಅವಶ್ಯಕತೆ ಏನಿತ್ತು ನೀ ರಜಾ ಹಾಕೋದು? ಹಂಗಂತೇಳಿ ನಿನ್ನ ದುಡ್ಡಿಂದ ನಾವು ಬದುಕಬೇಕಾಗೈತೆ ಅಂತಲ್ಲ, ಅನ್ನೆಸೆಸರಿ. ನಾನಿದ್ದೀನಿ, ನನ್ನ ಮಗಳು ನನ್ನ ಮೊಮ್ಮಗನ ನೋಡ್ಕೊಳಕ್ಕ. ದಯವಿಟ್ಟು ನೀ ಸ್ಕೂಲ್ಗೆ ಹೋಗು. ಅಮ್ಮ, ಇರೋ ವಿಷಯ ಹೇಳ್ತೀನಿ. ನಾನು ಹುಡ್ದಾಗಿದ್ದನು ಒಬ್ಬಾಕೆ ಮಗಳು, ಒಬ್ಬಾಕೆ ಇದ್ದಿದ್ದು. ಅಪ್ಪ ಅಮ್ಮ ನಾನು, ನಂಗೆ ಕಸಿನ್ ಆಗಲಿ ಅತ್ತಿ ಮಕ್ಕಳು ಮಾವನ ಮಕ್ಕಳು ಈ ಥರ ಯಾರೂ ಬಂದಿಲ್ಲ. ಅದೇನೋ ನಮ್ಮಪ್ಪ ನಮ್ಮವನ್ನ ಎಲ್ಲರೂ ದೂರನ ಇಟ್ಬಿಟ್ರು. ಅದು ಯಾಕೆ ಏನು ನನಗೆ ಇದುವರೆಗೂ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಕಸಿನ್ಸು ಅವ್ರ ಜೊತೆಗೆ ಇರಬೇಕು ಅನ್ನೋ ನನ್ನದು ದೊಡ್ಡ ಆಸೆ. ಅದ ಒಂದು ಕಾರಣಕ್ಕೆ ನಿನ್ನ ಆಸೆ ನಿನ್ನ ಜೀವನಕ್ಕೆ ಮುಳ್ಳಾಗದೇ ಇರಲಿ ಅಷ್ಟ. ಅತ್ತಿಯರ ಏನಿಲ್ಲ, ನಾಷ್ಟ ರೆಡಿ ಮಾಡಿಯಾ? ಹ್ಞೂ ರೀ, ನೀವೇ ಮಾಡಿದ್ರಲ್ರಿ ಶಾವಿಗೆ ಉಪ್ಪಿಟ್ಟು. ಹಾಂ ಹೌದಲ್ಲ, ಹಂಗೆ ಬಿಡು. ಸ್ವಲ್ಪ ನಂಗೆ ಡಿಪ್ರೆಷನ್. ಹೋಗು, ನಿನ್ನೇನಾರು ಕೆಲಸ ಇದ್ರೆ ಮಾಡು. ಅಯ್ಯೋ ತಡೀರಿ, ಬರಲಿ ಯಶೋದಕ್ಕ, ಮಾತಾಡ್ಸ್ತೀನಿ. ಗುಂಡನ ಒಳಗೆ ಕರ್ಕೊಂಡು ಹೋಗೋಣ. ಪಾಪ ಗುಂಡ ಬರಲಿ. ಯಾಕೆ ಇಷ್ಟೊತ್ತು ಮಾಡತ್ರಿ ಇವರು? ಸರಿ ಆಯ್ತು. ಬಾಲೆ ಗುಂಡಣ್ಣ, ಬಾಲೆ ಅಪ್ಪಾಜಿ. ಆರಾಮಾಗೈತಾ ಅಪ್ಪ ಈಗ? ಆರಾಮಾಗೈತು ಅಜ್ಜಿ. ಅಲ್ಲಿ ಚೇರ್ ಮೇಲೆ ಕೂತ್ಕೋ. ನಿಂಗೆ ಅತ್ತಿ ನಿಂಗೆ ಏನು ಬೇಕು, ಹಾಲು ಬೋರ್ವಿಟಾ ಏನಂತೆ ಅದು ಹಾಕ್ಕೊಡ್ತಾರೆ. ಹಾಲು ಬಿಸ್ಕೆಟ್ ತಿನ್ನುವಂತೆ ಅಂತ ಅಲ್ಲಿ ಸೋಫಾ ಮೇಲೆ ಕೂರ್ಸ್ಲಾ? ಅಪ್ಪು, ನಿಂಗೆ ಬೋರ್ವೇಟ್ ಹಾಕ್ಕೊಂಡು ಬಿಸ್ಕೆಟ್ ತೊಗೊಂಡು ಬರಲಾ? ಬಾರ್ಲೆ. ಬಾ ಯಶು, ಬಾ ಒಳ ಬಾ. ಯಶೋದ, ಮೊದ್ಲು ಗುಂಡಣ್ಣಗೆ ಜಳಕ ಮಾಡಿಸ್ಬಿಡು, ನೀನು ಹಿಂದೆ ಜಳಕ ಮಾಡ್ಕೊಂಬಿಡು. ಯಾಕಂದ್ರೆ ಮೊದ್ಲ ದವಾಖಾನಿದು ಚಲೋ ಅನ್ಸೋದಿಲ್ಲ. ಅಬ್ಬ, ಇವತ್ತೊಂದಿನ ಗುಂಡಣ್ಣಗೆ ಜಳಕ ಬೇಡ, ಒಂಚೂರು ಮೈ ಬೆಚ್ಚಗನ ಐತಿ. ಜಳಕೆಲ್ಲ ಬೇಡ. ನಾನೆಲ್ಲ ಅವಂಗೆ ನಾ ಜಳಕ ಆದ್ಮ್ಯಾಗ ಮೈಕೈ ಒರೆಸ್ತೀನಂತ ಒದ್ದಿ ಬಟ್ಟಿಲೆ. ಈಗ ಬೇಡ ಅವಂಗೆ ಜಳಕ. ಆತ. ಅಲ್ಲ, ಎಂಥ ಹುಡುಗಿದೀಯ ನೀನು? 1-2 ಜೊತೆ ಬಟ್ಟೆ ತರಕ್ಕೆ ಬರೋಂಗಿಲ್ಲ. ಅವೀಗ ದವಾಖಾನೇನು ಒಗಿತಾಳ ಬಿಡು, ಒಗ್ಯಾಕೆ ಮಷೀನಿಗೆ ಹಾಕ್ತಾಳ. ಅವ ಮಿಷಿನಿಗೆ ಹಾಕ್ತೀರಾ?
ಬೇಡವಾ, ನಾನು ಬಟ್ಟೆ ಮಿಷಿನಿಗೆ ಹಾಕ್ಬೇಡ್ರಿ. ಯಾಕಂದ್ರೆ ನನ್ನ ಇಷ್ಟು ದಿನ ಕೈಯಿಂದನೇ ಒಗ್ದಿನಲ್ಲ, ನಾವು ಸ್ವಚ್ಛ ಒಕ್ಕೊಂಡು ಹೊಡಿಯೈತಿ. ಪರವಾಗಿಲ್ಲ, ನನ್ನ ಬಟ್ಟೆನ ಅಲ್ಲೇ ಬಚ್ಚಲ್ದಾಗ ಹೋಗಿ ಹಾಕೋತೀನಿ, ನನಗೇನು ಒಗ್ಯೋದು ಬೇಡ. ಬಟ್ಟೆ ಅವನ್ನ ಮತ್ತೀಗ ಏನು ಮಾಡಬೇಕು, ಮತ್ತು ಮನೆಗೆ ಹೋಗಿ ಎಲ್ಲಿ ತರಲಿ ಅಂತ ಹಿಂಗೆ ಬಂದೆ. ಬಿಡು, ಮತ್ತೇನು, ಹೆಂಗೂ ದೇವಿಕಂದು ನಂದು ಮೈ ಅಳತಿ ಒಂದ ಅಲ್ಲ, ಸೇಮ್ ಅತ್ತೀವಿ ಇಬ್ರು. ಆಕಿ ಒಂದೆರಡು ಜೊತೆ ಕೊಡೋಣ ಚೂಡಿದಾರ ನಡೀತೈತೆ. ದೇವಿಕಾ, ನಿನ್ನ ಚೂಡಿದಾರ ಕೊಡ್ತೀಯಲ್ಲವ? ಹ್ಞೂ ರೀ ಅಕ್ಕ, ಅದ್ರಾಗ ಏನೈತ್ರಿ, ಕೊಡ್ತೀನಿ ಬರ್ರಿ. ಹೊಸವ ಕೊಡ್ತೀನಿ, ಒಂದು ಸರಿನೂ ಮೈಗೆ ಹೆಚ್ಕೊಂಡಿಲ್ಲ, ಅವನ್ನ ಕೊಡ್ತೀನಿ ಬರ್ರಿ. ಏನು ಬೇಡ, ಮನೆಯಾಗಿರ್ತಾಳ, ಹೊಸ ಅವಶ್ಯಕತೆ ಇಲ್ಲ. ಯಾವರ ನೀ ಹಾಕೊಂಡು ಒಗ್ದಿಟ್ಟಿರೋ ಕೊಡು ಸಾಕು. ಅಬ್ಬಾ ಹೆಂಗವ, ನನಗರ ಹಾಕೊಳಕ್ಕೆ ಹೆಂಗೆ ಮನಸ್ಸು ಬರುತ್ತೆ ಹೇಳು. ಅಲ್ಲ ಯಶೋದಾ, ಅವ ಹೋಗ್ಲಿ ಬಿಡು, ಬೇರೆ ತಗೋತಾಳಕಿ, ಕೊಡ್ಲಿ. ಹೋಗು, ನೀರು ಕಾದವ ನೋಡು. ಹ್ಞೂ ಅವ್ವ, ಹೋದೆ. ಅವ್ವ, ಇದು ಮನೆ ಚಲೋ ಇದ್ ಬಿಡು. ಅಂದ್ರೆ ನಮ್ದು ಊರಾಗಿರೋ ಮನೆ ಅಷ್ಟೇನು ದೊಡ್ಡದಿಲ್ಲ, ಆದ್ರೂ ಪರವಾಗಿಲ್ಲ, ದೊಡ್ಡದೈತಿ ನೋಡು. ಹಾಂ, ದೊಡ್ಡದೈತಿ. ಅಂದ್ರೆ ಅವಾಗ ಎಷ್ಟು ರೊಕ್ಕ ನಮ್ಮ ಹತ್ರ ಇತ್ತ, ನಾವು ಅಷ್ಟು ಹೆಂಗೋ ಮಾಡಿ ತೊಗೊಂಡ್ವಿ ಬಿಡು. ಅಲ್ಲಿದು ಅದೇನೆಲ್ಲ ಈಗ ಅದು ನೆನೆಸ್ಬೇಡ, ಮತ್ತೆ ನಿನ್ನ ಮ್ಯಾಗ ಸಿಟ್ಟು ಬರ್ತೈತೆ ನನಗೆ. ಸುಮ್ಮನೆ ಹೋಗಿ ಜಳಕ ಮಾಡುವ. ಹ್ಞೂ ಅವ್ವ, ಆತು. ದೇವಿಕಾ, ಬಚ್ಚಲ, ಅಯ್ಯೋ ಬರ್ರಿ ಅಕ್ಕ, ತೋರಿಸ್ತೀನಿ ಬರ್ರಿ, ಇಲ್ಲೇ ಐತೆ. ಹಾಂ, ಹಂಗೆ ನಿಂದೊಂದು ಜೊತೆ ಬಟ್ಟೆ ಕೊಟ್ಬಿಡ. ಹಾಂ, ನೀ ಬೇಸರ ಮಾಡ್ಕೊಳ್ಳಿಲ್ಲ ಅಂದ್ರೆ ಕುಕ್ಕರ್ ಸೀಟಿ ಹೊಡಿತು ನೋಡು. ಹ್ಞೂ ಅಕ್ಕ, ಕುಕ್ಕರ್ ಸೀಟಿ ಹೊಡಿತು. ನೀವು ಬರ್ತೀರಂತನ ಅನ್ನಕ್ಕಿಟ್ಟಿದ್ದೆ. ಅಡಿಗೆನೂ ಆಗೈತಿ, ನೀವು ಜಳಕ ಮಾಡ್ಕೊಂಡು ಬಂದ್ಬಿಡ್ರಿ, ಎಲ್ಲರೂ ಸೇರಿ ಊಟ ಮಾಡೋಣ. ನಂಗೆ ಮುಂಜಾನೆದ್ದು ನಂಗೆ ಅನ್ನಾಗಿನ್ನ ಊಟ ಮಾಡಿ ರೂಢಿ ಇಲ್ಲ ಯವ್ವ. ನಾನು ಹಡ್ದವ್ ನೀನು ಹಡ್ದವ್ ನಾನು, ನನಗೆ ಗೊತ್ತಿಲ್ಲನ ನೀನು ಏನು ಮಾಡ್ತಿ ಅನ್ನೋದು. ಶಾವ್ಗೆ ಉಪ್ಪಿಟ್ಟು ಮಾಡಿಟ್ಟಿನಿ ತಿನ್ನಕಂತೆ ಅಂತ. ಹೋಗು, ಆಕಿ ಮಧ್ಯಾಹ್ನದ ಅಡಿಗೆ ಹೇಳಕತ್ತಾಳ, ಬಡ ಹೋಗು ಜಳಕ ಮಾಡ್ಕೊಂಬಾ. ನಂಗೊಂಕರು ಸುಸ್ತಾಗೈತಿ ಅವ್ವ, ನಾ ಒಂದಿಷ್ಟು ರೆಸ್ಟ್ ಮಾಡ್ತೇನೆ. ರೀ, ನೀವು ಸ್ನಾನ ಮಾಡಿ ರೆಸ್ಟ್ ಮಾಡಿದ್ರೆ ಚಲೋ ಇತ್ತೇನೋ. ಆಮೇಲೆ ಮಾಡ್ತೀನಿ ತಗೋ. ನಾವು ಸ್ವಲ್ಪ ರೆಸ್ಟ್ ಮಾಡ್ತೀನಿ ಪ್ಲೀಸ್. ಸರಿ. ದೇವಿಕಾ, ಬೇಜಾರಾಗಬೇಡ, ಹಂಗೆ ಬಟ್ಟೆ ಇಟ್ಟು ನಂಗೊಂದಿಷ್ಟು ನೀರು ಬರೆಸ್ಕೊಡ ಪ್ಲೀಸ್. ಭಾಳ ಮೈಕೈ ನೋವಾಗ್ಯಾವ, ಅಲ್ಲಿ ಮಲಗೋಕ್ಕೂ ಜಾಗ ಇರಲಿಲ್ಲಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲು. ಭಾಳ ಟಯರ್ಡ್ ಆಗಿನಿ. ಅವ್ವ, ನಿನ್ನ ರೂಮ್ ಯಾವುದು? ನನ್ನ ರೂಮ ಅಲ್ಲೈತಲ್ಲ, ಇರೋದಿಲ್ಲ ಬೆಡ್ರೂಮ್ ಈ ಮನ್ಯಾಗ, ಅದ ರೂಮ್ನಾಗ ನೀನು ಇರು. ಆತವ. ಎ ಸಿ ಐತಾ ನಿಮ್ಮ ರೂಮ್ನಾಗ? ನಮ್ಮ ಮನ್ಯಾಗ ಎ ಸಿ ಇದ್ದಿದ್ದಿಲ್ಲ. ಮೊನ್ನೆ ಮಳೆಗಾಲದಾಗ ಕರೆಂಟ್ ಹೋಗತ್ ನೋಡು, ಅವಾಗ ನಿಮ್ಮ ತಮ್ಮ UPS ಎ ಸಿ ಹಾಕ್ಸಿದ. ಹಂಚಿನ ಮನೆ, ನಮಗೇನು ಶೆಕೆ ಹಾಕಿದ್ದಿಲ್ಲ. ಪಾಪ ಅದು ಹುಡುಗಿ ಹೊರಗೂ ದುಡಿತೈತಿ, ಮನ್ಯಾಗೂ ಮಾಡ್ತೈತಿ, ಚಂದಾಗ ನೆಮ್ಮದಿಯಾಗಿ ಒಂದು 2 ತಾಸು ಮಕ್ಕೊಳ್ಳಿ ಅನ್ನೋದಕ್ಕೆ ಮಾಡ್ಯಾನ. ಆಕಿ ಕೊನೆಯಾಗೈತವ ಎ ಸಿ. ಇಲ್ಲ, ನಾನು ಕೊನೆಗೆ ಹಾಕ್ಸ್ಕೊಂಡಿಲ್ಲ. ನನಗೇನೆ ಕೈಯವ ಮುದುಕಿಗೆ, ನನಗೆ ಮೊದ್ಲ ತಂಡಿ ತರ್ಕೊಳಕ್ಕಾಗೋದಲ್ಲ, ಎ ಸಿ ಎಕ್ಸ್ಚೇಂಜ್ ಮಾಡೋನು. ಹೌದಾ ಗಿರೀಶಾ? ಏನು ಯಶೋದ? ಗಿರೀಶ, ನೀನು ಫ್ರೆಶ್ ಆಗಕ್ಕೆ ಹೋಗ್ತೀನಿ ಅಂದಲ್ಲ, ಅದಕ್ಕೆ ಮತ್ತೆ ಫ್ರೆಶ್ ಆಗಿ ನೀನು ಮಲಗಿಲ್ಗಿ ಅಂತ ಕರೆದೆ. ಏನಂದ್ರೆ ನೋಡು, ನನಗಂಕರು ಗಂಡ ಮನ್ಯಾಗ ನನಗೆ ಇಷ್ಟಕ್ಕೊಂದು ಎಲ್ಲೋ ನಂಗೆ ಆಡಂಬರ ಬದುಕಿಲ್ಲಪ್ಪ. ಅದಕ್ಕೆ ಬೇಸರ ಮಾಡ್ಕೋಬೇಡ. ನೀನು ನಿನ್ನ ಹೆಂಡ್ತಿ, ನೀವು ಇಬ್ಬರು ಅವನ ಕೋಣೆಗೆ ಶಿಫ್ಟ್ ಆಗ್ತೀರಾ. ನಾನು ಅವ್ವ ಗುಂಡ ನನ್ನ ಕೋಣೆಗೆ ಅಂದ್ರೆ ನಿನ್ನ ಕೋಣೆಗೆ ಇರ್ತೀವಿ. ಯಾಕಂದ್ರೆ ನಂಗೊಂದಿಟ್ಟು ಎ ಸಿ ಬೇಕಾಗೈತಿ, ಭಾಳ ಟೈರ್ಡ್ ಆಗೈತಿ. ನಾ ಇರೋವರೆಗಾರು ಪ್ಲೀಸ್ ಗಿರೀಶ, ಇಲ್ಲ ಅನ್ಬೇಡ. ಅಯ್ಯೋ, ಅದಕ್ಕೆ ಯಾಕೆ ರಿಕ್ವೆಸ್ಟ್ ಮಾಡ್ಕೋತೀರಿ? ಏನಾಗಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯ ದೇವಿಕಾ? ಯಾಕವ ಯಶೋದ, ಯಾಕ ನಿನ್ನ ಗಂಡನ ಮನೆಯಾಗ ಹೆಂಗೆ ಬಂದು ನಿನ್ನ ಗಂಡನ ಮನೆ ನಿನ್ನ ಹೆಂಗೆ ನಿನ್ನ ಗಂಡಿಟ್ಟಣ ಅಂತ ನಮ್ಗೇನು ಗೊತ್ತಿಲ್ಲ ಅಂತ ಮಾಡಿಯೇನು? ಈಗೇನಿದು ಹಿಂಗೆ ದೌರ್ಜನ್ಯ ಮಾಡೋದು ಬಂದು? ಪಾಪ ಆಕಿ ಎಲ್ಲ ಅನುಕೂಲ ಆಗಿ ಮಾಡ್ಕೊಂಡಾಳ. ಆಕಿ ಅಲ್ಲಿ 108 ಬಟ್ಟೆ ಇರ್ತಾವು, ಎಲ್ಲ ಇರ್ತಾವು. ಏನದು ಹಂಗೆ ಮಾತಾಡಿದ್ರು ಮಿದು ಮಕ್ಳು ಬಂದ ಕೂಡಲೇನ? ಹೂನವ, ತಪ್ಪದು ಬಿಡು. ನಿನ್ನ ಮಗಳು ನಾನಲ್ಲ, ನನಗೆ ಯಾವಾಗಲೂ ನೀನು ಮಗಳಿಗೊಂದ ಮಾಡ್ಕೊಂಡು ಬಂದಿದ್ದು. ತಪ್ಪದು ಬಿಡು. ಅವ್ವ, ಆಕಿ ಡ್ರಾಮಾ ಮಾಡೋದು ನಿಲ್ಸನ್ನು. ಯಶೋದ, ಏನಿದ ಸೈತನ? ಈಗೇನು ನೀನು ನಮ್ಮ ಕೊನೆಗೆ ಮಲಗಬೇಕು, ಹೌದಿಲ್ಲ? ಸರಿ ಆಯ್ತು, ನಾವಿಬ್ರು ಅವನ ಕೊನೆಗೆ ಮಲಗ್ತೀವಿ, ನೀ ನಮ್ಮ ಕೊನೆಗೆ ಮಲಗ್ ಮಗನ ಕರ್ಕೊಂಡು. ಅಲ್ಲಿ ಈಗ ಸಿಂಚು ಮಕ್ಕೊಂಡಾಳ, ಈಗ ಡಿಸ್ಟರ್ಬ್ ಮಾಡಬೇಡ. ಈಗ ಸ್ನಾನಾಗಿನ ಮಾಡು, ಆಮೇಲೆ ಬೇಕಾದ್ರೆ ಹೋಗಿ ಮಕ್ಕೋ ಅಂತ ಕೆದ್ದ ಮೇಲೆ ನಾವು ಹೋಗಿ ಫ್ರೆಶ್ ಆಗ್ತೇನೆ. ಬಾಡ್ಬೇಡಪ್ಪ, ಬೇಡ. ಎಷ್ಟಾಗಲಿ ನಾನು ಮದುವೆ ಆದಾಕಿ ಗಂಡ ಮನೆಯಾಗ ಏನಿತ್ತೋ ಏನಿಲ್ಲೋ, ಅಲ್ಲಂದ್ರೂ ಸುಖ ಇಲ್ಲ, ಇಲ್ಲರ ಅನುಭವಿಸೋಣ ಅಂತ ಅಂದ್ಕೊಂಡೆ. ಇಲ್ಲೂ ಅದನ್ನ ಹಣೆ ಬರ್ಕೊಂಡ್ ಬಂದಿಲ್ಲ ಅಂದ್ರೆ ಇನ್ನೇನು ಮಾಡೋದೈತಿ? ಹೋಗ್ಲಿ ಬಿಡು, ಬೇಡ. ಅಯ್ಯೋ ಯಶೋದಕ್ಕ, ಯಾಕೆ ನೀವು ಇಷ್ಟಕ್ಕೊಂದು ಬೇಸರ ಮಾಡ್ಕೊಡತ್ತೀರಿ?
ಮಾಡತ್ತೀರಿ ಅದು ಒಂದು ಸಣ್ಣ ವಿಚಾರ ಅಂದ್ರೆ ಅತ್ತೆಯರು ಹಂಗೆ ಹೇಳಿಲ್ಲ ನಿಮಗೆ ಬೇಸರ ಮಾಡೋದು ಇದ್ರಾಗ ಬಿಡ್ರಿ ಅಳಬೇಡ್ರಿ ಏನಾಗಲ್ಲ ಈಗ ಇವ್ರು ಹೇಳಾರಲ್ಲ ಹೋಗ್ರಿ ಅಂತ ಹೇಳಿ ಹೋಗ್ರಿ ಸ್ನಾನ ಮಾಡ್ಕೊಂಡು ಹೋಗ್ರಿ ನವ ಅಪ್ಪ ಅಪ್ಪ ನನ್ನ ಮಗ ಏನೂ ತಿಂದಿಲ್ಲ ಒಂದಿಟ್ಟು ಬೂಸ್ಟರ್ ಬೋರ್ಮೆಂಟನ್ನು ಹಾಕಿ ಇವು ಕೊಡ್ಬೇಡವ ಪಾರ್ಲೆ ಬಿಸ್ಕಿಟ್ ಅತ್ತಗ ಚರ್ಕೊಂಡ್ ಆಗೋದಿಲ್ಲ ಗುಡ್ಡೆ ಗಿಡ್ಡೆ ಇದ್ರು ಕೊಡು ಇಲ್ಲಾಂದ್ರೆ ತರಿಸ್ಕೊಡು ಯಾವ ಇದ್ದಿದ್ದು ಕೊಡಕ್ಕೆ ಹೋಗ್ಬೇಡವ ಸಿಕ್ಕಿದ್ ನನ್ನ ಮಗ ಒಂದ ಕೂಸು ಅದು ಆರಾಮಿಲ್ಲಾರ್ದು ಹುಡುಗ ಏನವ ದೇವಿಕಾ ಎಂತ ಒಳ್ಳೆ ಮನ್ಸವ ನಿಂದು ನಮ್ಮವ್ವ ನಮ್ಮ ತಮ್ಮ ಅರ್ಥ ಮಾಡ್ಕೊಳ್ಳಿಲ್ಲ ನೀ ಅರ್ಥ ಮಾಡ್ಕೊಂಡಿ ಸರಿ ಬರ್ಲಾ ನಾನು ಫ್ರೆಶ್ ಆಗಿ ಬರ್ತೇನೆ ಯಶೋದ ಇದು ನಿನಗ ಚಲೋ ಅಲ್ಲ ಆತ 2 ದಿನ ಇರ್ತಿದ್ದಿ ಮನ್ಯಾಗ ಅದೇಟೇಟು ಉಲ್ಕೆ ಉರಿ ಮಾಡ್ತೇನೆ ದೇವಿಕಾ ನಾ ಜಕ ಮಾಡ್ಕೊಂಬರ್ತೀನಿ ಗುಂಡ ಇಲ್ಲೇ ಕುತ್ಕೊಂಡಿರೋ ಅಪ್ಪಾಜಿ ನಾ ಹೋಗಿ ನಿನಗೆ ಹಾಲು ಹಾಕೊಂಬರ್ತೇನೆ ಏನ್ಲ ಆಕಿ ಬರತ್ಲಿಗೇನ ನಾಟಕ ಮಾಡಿ ನಮ್ಮ ಜೀವ ತಿನ್ನಕತ್ತಾಳ ಈಕಿನ್ನ 2 ದಿನ ಇವತ್ತು ಯಾವಾರ ಇವತ್ತು ಗುರುವಾರ ಶುಕ್ರವಾರ ಶನಿವಾರ ನೀನು ಹೆಂಡ್ತಿ ಈಗ ಶುಕ್ರವಾರ ಶನಿವಾರನೂ ರಜಾ ಕೇಳ ಇವತ್ತು 3 ದಿನ ರಜಾ ಕೇಳ ಮತ್ತು 5 ಈಕಿನ್ನ 5 ತೊಗೊಂಡು ಒಗದು ಬಂದ್ಬಿಡು ಅವ್ರ ಮನೆಗೆ ಇನ್ನಿಕ್ಕಿನ ಇಲ್ಲಿ ಇಟ್ಕೊಂಡ್ರೆ ಭಾರಿ ಕಷ್ಟ ಐತ್ಲಾ ಏನೇನು ಮಾಡ್ತಾಳೆ ಇನ್ನು ಈಕಿ ನಾಟಕನ ನೋಡೋಕ್ಕಾಗಲ್ದು ನಾವು ಈಕಿನ ಮತ್ತೆ ನಂಬ್ತೀವಿ ಅಂತ ತಿಳ್ಕೊಂಡವಳು ಈಕಿ ಹೆಂಗೆ ಮಾಡ್ಬೇಕಪ್ಪ ಈಕಿ ಯಶೋದನ್ ಸಂಬಂಧ ಅಂತೀನಿ ನಾನು